ರೈತರು ದಲ್ಲಾಳಿಗಳ ನಂಬದೆ ನೇರವಾಗಿ ತಾವು ಬೆಳೆದ ರಾಗಿ, ಭತ್ತ, ಬಿಳಿಜೋಳವನ್ನು ಖರೀದಿ ಕೇಂದ್ರಕ್ಕೆ ಸರಬರಾಜು ಮಾಡಬೇಕೆಂದು ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣ ಹೇಳಿದರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇಂದಿನಿಂದ ಆರಂಭಗೊಂಡ ಭತ್ತ, ರಾಗಿ, ಬಿಳಿಜೋಳ ಖರೀದಿ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು. ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳ ಹಾವಳಿ ಬಗ್ಗೆ ರೈತರ ಆರೋಪವಿದ್ದು, ಆ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತು ದಲ್ಲಾಳಿಗಳನ್ನು ಅವಾಯ್ಡ್ ಮಾಡಬೇಕು, ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಈ ವೇಳೆ ಎಪಿಎಂಸಿ ಕಾರ್ಯದರ್ಶಿ ಪಂಕಜ, ಖರೀದಿ ಕೇಂದ್ರದ ಅಧಿಕಾರಿ ಕಾವೇರಿ, ಪುರಸಭೆ ನಾಮಿನಿ ಸದಸ್ಯರಾದ ಲಕ್ಷ್ಮೇಗೌಡ, ಎಚ್ಎಲ್ ಮುರಳೀಧರ, ಮಾಜಿ ಅಧ್ಯಕ್ಷರಾದ ಮೊದಲೇರು ವೆಂಕಟೇಶ್, ಎಚ್ಪಿ ಸತೀಶ್ ಕುಮಾರ್ ಇತರರು ಇದ್ದರು. ಮೇಡಮ್ ಈ ಕಡೆ ನೋಡಿ. ಈ ಕಡೆ ನೋಡಿ ಸರ್. ಹಂಗೆ ನಿಂತ್ರಿ ಸರ್. ಈ ರೇಟಲ್ಲಿ ನಮ್ಗೆ ಏನು ವರ್ಕೌಟ್ ಆಯ್ತಲ್ಲ. ಯಾಕೆಂದ್ರೆ 2022ರಲ್ಲಿ ದಲ್ಲಾಳಿಗಳು ಊರಲ್ಲಿ ಬಂತ ಖರೀದಿ ಮಾಡ್ಕೊಂಡು 3,000 ಬತ್ತ. ಅವತ್ತಿನ ಕೂಲಿ ಇದ್ದು ನಮ್ಮಲ್ಲಿ ಎಂಟರ್ ಬಂದು ನಾಟಿ ಮಾಡಿದ್ರೆ 300 ರೂಪಾಯಿ. ಇವತ್ತು 5,000 ಎಕರೆ. ಒಂದು 4 ಕೂಲಿ 700 ರೂಪಾಯಿ ಇತ್ತು, ಇವತ್ತು 1,500 ರೂಪಾಯಿ. ಆಮೇಲೆ ಟ್ಯಾಕ್ಸ್ ಬಿಲ್ ಒಂದು 809 ರೂಪಾಯಿ. ಇವತ್ತು 1,000 ಕೊಟ್ಟು ಅದು ಕೈಗೆ ಟ್ಯಾಕ್ಸ್ ಕೊಟ್ರೆ ಒಂದು ಇಲ್ಲ ವೈಯಕ್ತಿಕ ಯಾರು ಇವತ್ತು 2,300 ರೂಪಾಯಿ ರೊಕ್ಕ ಕೊಡ್ತಿದೆ. ಒಂದ್ ತಿಂಗಳು ಹಿಂದೆನೇ ಕಟಾವ್ ಹೋಯ್ತು ಅಂದ್ರೆ ಗೊತ್ತಾ. ಇವಾಗ ಅಲ್ಲಿ ಒಂದ್ ತಿಂಗಳ ಅಂದ್ರೆ ಎಷ್ಟು ಆಗುತ್ತೆ ಬಂದಿಲ್ಲ. ಈಗ ನಾವು ಇಲ್ಲಿ ಹಾಕ್ಬೇಕಾದ್ರೆ 2,000 ರೂಪಾಯಿ ಕೊಟ್ಟಿದ್ದೀನಿ. ಸಮಸ್ಯೆ ಇರೋದು ಖರೀದಿ ಕೇಂದ್ರ ಬೇಗ ಶುರು ಆಗ್ಬೇಕು, ಮತ್ತೆ ನಿಗದಿತ ಬೆಲೆ ನಮ್ಗೆ ಈ ರೇಟ್ ನಮ್ಗೆ ವರ್ಕೌಟ್ ಆಗಲ್ಲ. 1,300 ಚಿಲ್ಲರೆ ಕೊಡ್ತೀವಿ, 369 ಆಗಿಲ್ಲ. ನೀವು ಇದು ಲಾಸ್ಟ್ ನಮ್ಗೆ ಒಂದ್ ಎಕರೆಗೆ ಬರೀ ಒಂದ್ ಕ್ವಿಂಟಲ್ ಒಂದು 500 ರೂಪಾಯಿನಾರು ಸಿಗ್ಬೇಕು, ಮನೆ ಒಂದು 300 ರೂಪಾಯಿನಾರು ಸಿಗ್ಬೇಕು. ನಾನು ಸಿಕ್ಕಿರೋದು ಟೋಟಲ್ ಲೆಕ್ಕ ಮಾಡಿದ್ದೀನಿ. ನಾನು ಸಿಕ್ಕಿರೋದು ಬರೀ 500 ರೂಪಾಯಿ ಒಂದ್ ಎಕರೆ ಬರ್ತದೆ. ಒಂದ್ ಎಕರೆ ಬರೀ 500 ರೂಪಾಯಿ ಸಿಕ್ಕಿರೋದು ನನಗೆ. ಬೇಕಾದ್ರೆ ಬರ್ತೀನಿ, ನಿಮ್ಗೆ ನಾನು ಇದು ಮಾಡ್ಕೊಡ್ತೀನಿ ಬೇಕಾದ್ರೆ ಪೇಪರ್ ಅಲ್ಲಿ. ಅಲ್ಲಿಗೆ MLA ಒಬ್ರೆ ನೀವು ಯಾರು ಅವಶ್ಯಕತೆನೇ ಇಲ್ಲ. ಇಲ್ಲಿ ಅವರೇ ಬರ್ತಿದ್ರು, ಅವರೇ ಪೂಜೆ ಮಾಡ್ಬಿಟ್ಟು ಹೋಯ್ತಿದ್ರು. ಇಲ್ಲಿ ಯಾರೋ ನೀವ್ಯಾರೋ ಬ್ರೋಕರ್ ದಳ್ಳಾಳಿನ ಅವ್ರು ಹೇಳ್ದಂಗೆ ಅವ್ರನ್ನ ಇದು ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಪಾಡಂಗೆ ನೀವು ಆಫೀಸಲ್ಲಿ ಫ್ಯಾನ್ ಹಾಕೊಂಡು ಕುತ್ಕೊಬಿಟ್ಟಿದ್ರೆ ಎಲ್ಲ ಕೆಲಸ ಮುಗಿದೋಗೋದು. ತಿಂಗಳಾಯ್ತು ಅಂದ್ರೆ ಸಂಬಳ ಬರ್ತದೆ, ರಾಗಿದು ಭತ್ತದ್ದು ಕಮಿಷನ್ ಬರ್ತದೆ. ಒಂದ್ ನಿಮಿಷ ಬಾ ಮಂಜು, ಬಾರೋ ಈಗ ಯಾವತ್ತಿರ್ತೀರಿ ಸರ್? ಎಲ್ಲಿ ಸರ್ ನಿಮ್ಮ ಆಫೀಸ್? ಇಲ್ಲಿ ಬೇಡ ಸರ್, ಈ ವರ್ಷದ ಹೇಳಿ ಸರ್. ಈಗಾಗಲೇ ಆಲ್ರೆಡಿ ನೀವು ಮಾಡ್ತಾ ಇರೋದೇ ಲೇಟು. ಇರ್ಲಿ ನಾಟಿ ನಡೀತಾ ಇದೆ. ಯಾವಾಗಿಂದ? ಇವತ್ತಿಂದಾನೇ ಸ್ಟಾರ್ಟ್ ಪ್ರಾರಂಭನಾ ನಿಮ್ದು? ಅದಲ್ಲ ಸರ್ ನಾನು ಕೇಳ್ತಾ ಇರೋದು. ಈಗ ನಿಮ್ಗೆ ಸರ್ಕಾರದಿಂದ ಏನು ಯಾವ ಟೈಮಲ್ಲಿ ಏನದು ಅನುಮೋದನೆ ಬರ್ತದೆ ಅವಾಗಿಂದ ನೀವು ಪ್ರೋಸೆಸ್ ಮಾಡ್ತೀರಿ ಅಲ್ವಾ? ನಾನು ಕೇಳ್ತಾ ಇರೋ ಡೇಟು ನಿಮ್ದು ಆಫೀಸ್ ಎಲ್ಲಿ ಮಾಡ್ಕೊಂಡಿದ್ದೀರಾ? ಇಲ್ಲಿ ಇಲ್ಲ ಇವತ್ತಿಂದಾನೇ ಪ್ರಾರಂಭನಾ ನಿಮ್ದು? ಎಷ್ಟು ದಿನ ಆಯ್ತು ನೀವು ಇಲ್ಲಿ APMC ಒಳಗಡೆ ಬಂದು? ನೀವು ಎಷ್ಟು ದಿನ ಆಯ್ತು? ಈಗ ಹಳೆ ಓದಿಯರ್ಗೆ ಬೇರೆ ಗೊತ್ತಾಗ್ತಾ ಇದ್ದೀರಾ, ಈಗ ನಿಮ್ದನ್ನ ತಗೋತಾ ಇದ್ದೀರಾ. ನಾನು ಅದನ್ನೇ ಕೇಳ್ತಾ ಇರೋದು. ಈಗ ಎಲ್ಲಿ ಆಫೀಸ್ ಮಾಡಿರೋದು? ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ನಿಮ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಈಗ ಅದನ್ನೆಲ್ಲ ಪ್ಲೇಸು ಒಂದು. ಈಗ ಆಯ್ತು, ಒಂದ್ ನಿಮಿಷ ಅಣ್ಣ. ಈಗ ನಾನು ಏನಕ್ಕೆ ನಿಮ್ನ ಅಬ್ಜೆಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ MLA ಬಂದ್ರು, ಅವ್ರ ಸ್ಥಳೀಯ ಶಾಸಕರು ನೀವು ಕರಿಬೇಕು, ಕರೆದಿದ್ದೀರಾ, ಮಾಡ್ಬೇಕು, ಅವ್ರ ಪೂಜೆ ಮಾಡ್ಬಿಟ್ಟು ಕಳ್ಸ್ಬಿಡ್ತೀರಾ. ಈಗ ಅವ್ರು 2 ಮಾತಲ್ಲಿ ಮುಗಿಸ್ಬಿಟ್ಟು ಹೊರಟ್ಬಿಟ್ಟಿದ್ರೆ ಈಗ ಇಲ್ಲಿ ಮಾಹಿತಿ ಹೇಳ್ತಿದ್ದವ್ರು ಯಾರು? ಮಾಹಿತಿದಾರರೇ ಇಲ್ಲ. ನೀವು ಫಸ್ಟ್ ಅಫಿಷಿಯಲ್ಲು ಇಲ್ಲಿ ಏನೈತೆ ನಿಮ್ದು, ಏನು ನಿಯಮಾವಳಿ ಐತೆ ಎಲ್ಲನೂ ರೈತರಿಗೆ ನೀವು ತಾನೇ ಹೇಳ್ಬೇಕು. ಅದನ್ನ ನೀವು ಫಸ್ಟ್ ಎಲ್ಲಾನು ಪ್ರೋಸೆಸ್ ಮಾಡಿ ರೈತರಿಗೆ. ಆಮೇಲಿಂದ ಅವ್ರ ಶಾಸಕರು ಅವ್ರ ಅಧ್ಯಕ್ಷತೆಯಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಬಿಟ್ಟು ಆಮೇಲೆ ಹೋಯ್ತಾರೆ. ನಾವು ಅದನ್ನ ಇರ್ಲಿ ಸರ್, ಅದಕ್ಕೆ ಮಾಹಿತಿ ಉದ್ಘಾಟನೆ ಮಾಡೋದು ಏನಕ್ಕೆ, ಏನು ಉದ್ದೇಶಕ್ಕೆ? ಎಲ್ಲರಿಗೂ ಪ್ರಚಾರ ಆಗ್ಲಿ ಅಂತ ನೀವು ಅಷ್ಟೆಲ್ಲ ಮಾತಾಡ್ತೀರಿ ಅಲ್ವಾ? ಎಷ್ಟು ಜನ ರೈತರು ನಿಮ್ಮ ಹತ್ರ ರಾಗಿಗೆ ಆಗ್ಲಿ ಭತ್ತಕ್ಕೆ ಆಗ್ಲಿ ಇದು ಮಾಡ್ಸವ್ರೆ ಹೇಳಿ ಅವ್ರಿಗೆ, MLA
ನಮ್ಮ ಇಡೀ ತಾಲೂಕಲ್ಲಿ ಎಷ್ಟು ಜನ ರೈತರು ಬೆಳೀತಾರೆ ಭತ್ತನೂ ರಾಗಿನೂ, ಎಷ್ಟು ಜನ ನಿಮ್ಮ ಹತ್ರ ನೋಂದಣಿ ಮಾಡಿಸೋರೆ ಭತ್ತದವ್ರು ರಾಗಿಯವರು, ಅಷ್ಟೇ ಜನನ ಬೆಳೆಯೋದು ಅನ್ನೋದೆಲ್ಲ ಮಾಹಿತಿ ಹೇಳಿ, ಗೊತ್ತಾಯ್ತದೆ ಆಗ ಅವ್ರಿಗೂ ಅರ್ಥ ಆಯ್ತದೆ. ನಮ್ಮ ಹತ್ರ ಮಾಹಿತಿ ಇಲ್ಲ, ಕೃಷಿ ಇಲಾಖೆ ಅಂತ ಹೋಗ್ಬೇಕು. ನಮ್ಮ ಹತ್ರ ಅದ್ ನೀವು ಮಾಡ್ಬೇಕು ಸರ್, ಇದನ್ನ ಉದ್ಘಾಟನೆ ಇದ್ ಮಾಡ್ಬೇಕು ಅಂತಂದ್ರೆ ಈಗ MLA ಮಾಹಿತಿ ಇರಲ್ಲ ಅವ್ರಿಗೆ ಹಲವಾರು ಕಾರ್ಯಕ್ರಮ ಇರ್ತದೆ. 365 ದಿನಲ್ಲೂ ಒಂದಲ್ಲ ಒಂದು ಕಾರ್ಯಕ್ರಮ ಇರ್ತದೆ. 25 ಜನ ಅಂತ ನೋಂದಣಿ 54 ಜನ. ಅದ್ರಲ್ಲೂ ಅವ್ರ ರೈತರೇನಾ ಇಲ್ಲ ಬೇರೆರಾ? ಈಗ ಇದನ್ನು ಸ್ವಲ್ಪ ಇದ್ ಮಾಡ್ಬೇಕು. ಈಗ ನಿಮಗ್ ಬರ್ದೇ ಹೋಗ್ಬೋದು. ಅದು ಏನಂದ್ರೆ ಸರ್ಕಾರದಿಂದ ಫ್ರೂಟ್ಸ್ ಐಡಿ ಅಂತ ಒಬ್ಬರು ರೈತರು ಕೊಟ್ಟಿದ್ದಾರೆ. ಸೊ ಅವ್ರು ಬಂದು FID ಕೊಟ್ಟು ಅವ್ರು ನಮಗೂ ಬಯೋಮೆಟ್ರಿಕ್ ಕೊಟ್ಟು ಮಾತ್ರ ರಿಜಿಸ್ಟರ್ ಆಗ್ತದೆ. ಅದೇನೆ ಈಗ ಮೂವ್ಮೆಂಟ್ ನಾವು ನೋಡಕ್ಕಾಗಲ್ಲ ಅಂತಲ್ಲ, ಯಾರೋ ಹೆಸರು ಹೊಡಿತಾರಲ್ಲ. ಬಟ್ ನಾವು ರೈತ ಈಗ ನೀವು ಈಗ ಅವೆಲ್ಲ ಏನು ಅಂದ್ರೆ ಅಣ್ಣ, ನಿಮ್ಮ ಲೋಕಲ್ ಈಗ MLA ಅವ್ರಿಗೆ ನಿಮ್ಗೆ ಕೆಟ್ಟ ಹೆಸರುಗಳು. ಈಗ ಇವತ್ತು ಅಫಿಷಿಯಲ್ ಯಾರು ಕೇಳಲ್ಲ, ಇವತ್ತು ಬಂದಾರೆ ನೆಕ್ಸ್ಟ್ ಇಯರ್ಗೆ 50 ಕ್ವಿಂಟಾಲ್ ಒಬ್ಬರು ರೈತರಿಗೆ ಲಿಮಿಟ್. 50 ಕ್ವಿಂಟಾಲ್ ಲಾರಿ ಬೇಕಾಗಿಲ್ಲ. ಯಾಕೆ ಬಂದೈತೆ ಲಾರಿ? ಅಲ್ಲಲ್ಲ, ನೀವು ಒಂದು ಇದ್ರಲ್ಲೂ ಹಂಗೆ ಸಮಸ್ಯೆ ಆಗಿತ್ತು. ಈಗ ಸುಮ್ಮನೆ ಒಂದು ವರ್ಷ ಆದ್ರೂ ಸಮಸ್ಯೆ ಸರಿಯಾಗಿಲ್ಲ ಅಂದ್ರೆ ಈ ವರ್ಷ ಅದೇ ಆಗ್ತದೆ. ಮಾಡಬೇಕು. ಇಲ್ಲ ಅಂದ್ರೆ ರೈತರು ಆಗ್ತಕ್ಕಂಥ ನಷ್ಟ ಭಾರಿ ಆಯ್ತಾ ಇದೆ. ಅಲ್ಲ, ಲಾರಿ ಯಾಕೆ ಬರ್ತಾ ಇದೆ? 3,300 ರೂಪಾಯಿ ತಗೋತಾವ್ರೆ. ಈಗ 4,870 ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ. ಇವರು ಸಲೀಸಾಗೆ RTC ತಂದೇಟ್ ಇವರು ರಾಗಿ ತಗೊಳ್ಳೋದೇ ಅಂದ್ರೆ ಈ ಲಾಭಗಳು ನಡೆಯಲ್ಲ. ಈ ಲಾಭ ಈಗ ನಿಂತೋಯ್ತು. ನಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿ. ಇಲ್ಲಿ ಉದ್ಯೋಗಗಳು ಬರ್ತಾರ ಸರ್ ಬರ್ತಾರ ಸರ್ ಇವ್ರು ಅಲ್ಲ, ಅವ್ರು ಕೇಳ್ತಾರೆ ಅದೇಂಗೆ ಎಂಟರ್ಟೈನ್ ಮಾಡ್ತೀವಿ. ಬಟ್ ರೈತರು ಬಂದು ನಮ್ಗೆ ಆಯ್ತಪ್ಪ, ಅವ್ರು ಬರ್ತಾರೆ, ಅವ್ರನ್ನ ಯಾಕೆ ಎಂಟರ್ಟೈನ್ ಮಾಡ್ತೀವಿ? ರೈತರು ಬರ್ತಾರೆ, ರೈತರು ಕಮ್ಮಿ ಕೊಡೋರು ಬರ್ತಾರೆ, ಕಮ್ಮಿ ಕೊಡೋರು ಮಧ್ಯವರ್ತಿಗಳಿಗೆ ಕಾಲ ಯಾಕೆ ಹಾಕ್ತೀವಿ? ಯಾಕೆ ಮಾಡ್ತೀವಿ? ರೈತರು ಮಾಡೋದು ಇದು ಬಂದು ನಾವು ದಳ್ಳಾಳಿಗಳು ನಾವು ಈಗ ದುಡ್ಡು ಬೇಕಾದ್ರೆ ನಮ್ಗೆ ಎಫರ್ಟ್ ಹಿಡಿತಿಲ್ಲ, ಮತ್ತೆ ಮನೆ ಬರ್ತಾವ ಇದಕ್ಕೆ ಏನ್ ಆಕ್ಷನ್ ತಗೋದು ನೀವು ಹೇಳಿದ್ರಿ? ದಳ್ಳಾಳಿಗಳು ಬರ್ತಾರೆ ಅಂತ. ಇಲ್ಲಿ ಎಷ್ಟು ಜನ ಯಾರಪ್ಪ ದಳ್ಳಾಳಿಗಳು ಯಾರು ಇದ್ದೀರಪ್ಪ ಇಲ್ಲಿ? ರೈತರು ಖರೀದಿ ಆಗೋ ಟೈಮಲ್ಲಿ ಕೂಡ ರೈತರು ಬಯೋಮೆಟ್ರಿಕ್ ಕಾರ್ಡ್ ಮಾತ್ರ ಏನು ಗೊತ್ತಲ್ಲ, ವಿಚಾರ ಹೆಂಗೆ ಅಂದ್ರೆ ಅವರು ಅಡ್ಜಸ್ಟ್ ದಳ್ಳಾಳಿಗೆ ದಳ್ಳಾಳಿ ಹೋಗಲ್ಲ, ದಳ್ಳಾಳಿ ಹೋಗ್ತಾರೆ. ರೈತರು ಇಲ್ಲೇ ಇದ್ರಿ. ಈ ಸಮಸ್ಯೆ ಏನಂದ್ರೆ ರೈತರು ಈಗ RTC ನಂದು ಇರ್ತದೆ, ದಳ್ಳಾಳಿ ಏನ್ ಮಾಡ್ತಾರೆ, ಈಗ ನನ್ನಂತವ್ರು ಒಂದ್ 10 ಜನನ್ನ ಸೆಟ್ ಮಾಡ್ಕೋತಾರೆ. ಅವ್ರದ್ದು 1 ಎಕರೆನ 2 ಎಕರೆನ RTC ಈಸ್ಕೊತಾರೆ. ಅವ್ರ ಹೆಸರಲ್ಲಿ ರಾಗಿ ಹೊಡಿತಾರೆ. ನನಗೆ ಒಂದು ಅಷ್ಟೋ ಇಷ್ಟೋ ಕೊಡ್ತಾರೆ. ನಾನು ಡ್ರಾ ಮಾಡಿ ಅವ್ರಿಗೆ ಎಷ್ಟು ನನಗೆ ಇಟ್ಕೊಂಡು ಅಮೌಂಟ್ನ ಈಗ 1 ಲಕ್ಷಕ್ಕೆ 2,000 3,000 ನನಗೆ ಕೊಡ್ತಾರೆ. ನಿನ್ ಖರ್ಚಿಗೆ ಇಟ್ಕಪ್ಪ ಅಂತ, ಕಮಿಷನ್ ವ್ಯವಹಾರ ಬೇಡ, ಇಟ್ಕಪ್ಪ ಅಂತ ಕೊಟ್ಬಿಟ್ಟು ಇನ್ ಮಿಕ್ಕೋದ್ನ ಅವ್ರು ಈಸ್ಕೊಂಡು ಹೋಯ್ತಾರೆ. ಅಲ್ಲಿ ಅವ್ರಿಗೆ ಆ ತರ ಇದ್ ಮಾಡ್ತಾರೆ. ಇಷ್ಟೇನೆ ಅದು. ಈಗ ನಾವುಗಳು ಅಂತಂದ್ರೆ ಈಗ ನೀವು ಭತ್ತಕ್ಕೆ ಹೇಳಿರ್ತೀರಿ, ನಾನು ಅದನ್ನ ಪಾಳ್ಬಿಟ್ಟಿರ್ತೀನಿ, ಇಲ್ಲ ತೋಟ ಇರ್ತದೆ, ಇಲ್ಲ ಕಬ್ಬು ಬೆಳಿತಾ ಇರ್ತೀನಿ. ನಾನೇನ್ ಮಾಡ್ತೀನಿ, ಅದನ್ನ RTC ಅಲ್ವಾ, ತಗಪ್ಪ ನನಗೊಂದು 2-3 ಸಾವಿರ ಸಿಗ್ಬೇಕಾದ್ರೆ ನಾನೇ ಕುಡಿಕಿಲ್ಲ ಅನ್ನೋದು ಎಲ್ಲಾರ್ಗು ಆಸೆ. ಅದು ಹಂಗಾಗಿ ಕೊಡ್ತಾರೆ, ಅವ್ರ ಅಕೌಂಟ್ ಹಾಕಿಸ್ತಾರೆ. ಎತ್ಕೊಂಡಾಗ ಅವ್ರಿಗೆ ಇಟ್ಕಪ್ಪ ನೀನು ಅಂತ ಅಂದ್ಬಿಟ್ಟು ಇನ್ ಮಿಕ್ಕೋದು ಇವ್ರು ಈಸ್ಕೊಳ್ತೀವಿ. ಇಲ್ಲ ನೀವು ಮೆನ್ಷನ್ ಇರಿಕಿಲ್ವಲ್ಲಣ್ಣ. ಈಗ RTC ಭತ್ತ ರಾಗಿ ಕ್ರಾಪ್ ಸರ್, ಕ್ರಾಪ್ ಅನ್ನೋ ಕಾಲಮ್ನಲ್ಲಿ, ಬೆಳೆ ಅನ್ನೋ ಕಾಲಮ್ನಲ್ಲಿ ಅದು ಇರಿಕಿಲ್ಲ ಅಂತ. ಅದು ಕ್ರಾಪ್ ಸರ್ವೆ ಹಾ, ವೆರಿ ಗುಡ್. ಅಲ್ಲಿ ರಾಗಿ ಬೆಳೀತಾರೆ, ಅವರು ಬೆಳೀತಾರೆ.
ಅದನ್ನ ನೀವು ವೆರಿಫಿಕೇಶನ್ ಮಾಡ್ತೀವಿ. ನಾವು ವೆರಿಫೈ ಮಾಡಬೇಕಾಗಲ್ಲ. ಸರ್ ಅದು ವಿಲೇಜ್ ಅಕೌಂಟೆಂಟ್ ಎಲ್ಲ ಮೇನ್ ರೋಡಲ್ಲೇ ತುಂಬ್ತಾರೆ. ಮುಂದಕ್ಕೆ ಒಂದು ಹೆಲಿಕಟ್ಟೆ ಇದೆ, ಅಲ್ಲಿ ನಿಲ್ಸ್ಕೊಂಡು ತುಂಬ್ತಾರೆ. ಮೇಡಮ್ ಆಫೀಸಿಗೆ ಬರ್ತಾರೆ, ಮನೆಗೆ ಹೋಗ್ತಾರೆ ಅಷ್ಟೇ. ರೋಡಲ್ಲೆಲ್ಲ ಬಿಲ್ಕಾರ್ಡ್ ಅಂದ್ರೆ ಪ್ರೈವೇಟ್ ಕಂಪ್ನಿ ಅದು. ಪ್ರೈವೇಟ್ ದೇವಸ್ಥಾನದ ಹತ್ರ ತುಂಬ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ತುಂಬಿಕಿಲ್ಲ ಅವರು. ಯಾರು ಮಾಹಿತಿ ಬಂದೇ ಬರ್ತದೆ, ಕೊಟ್ಟೆ ಕೊಡ್ತಾರೆ. ಅಂದ್ರೆ ಈ ಟ್ರೇಡರ್ಸ್ ಎಲ್ಲ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಮಿಟಿ ಮಾಡಿದ್ರು. ಇವರು ಸೆಕ್ರೆಟರಿ ಇರ್ತಾರೆ ಸರ್, ಮೇಡಮ್ ಇರ್ತಾರೆ. ಯಾವ ಟ್ರೇಡರ್ಸ್ ಅಲ್ಲ ಸರ್, ಅಂದ್ರೆ ಈಗ ರಾಗಿ ಯಾರಾದ್ರು ಬೇರೆ ಕಡೆ ಅಂತಂದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನೇ ಇದೆ APMC ಕಡೆಯಿಂದ ಮಾಡಬೇಕಾಗುತ್ತೆ ಸರ್. ಸೊ ಅದನ್ನ ನಾವು ಖರೀದಿ ಕೇಂದ್ರದಲ್ಲಿ ಮಾತ್ರ ಮಾಡ್ಬೋದು, ಬಟ್ ಹೊರಗಡೆ ಏನಾದ್ರು ಬಂದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತೆ ಎಲ್ಲಿಂದ ಬಂದಿದೆ ಅದನ್ನೆಲ್ಲ ಇವರು ಮೇಡಮ್ ಟ್ರ್ಯಾಕ್ ಮಾಡ್ಬೋದು. ಬೇರೆ ಕಡೆಯಿಂದ ನಂಬರ್ ಬಿಟ್ಟು ಬೇರೆ ಕಡೆಯಿಂದ ಬರ್ತದೆ. ನೋಂದಣಿ ಮಾಡಿದ್ದಾರೆ, ನೋಂದಣಿ ಬಿಟ್ಟು ಬೇರೆ ರಾಗಿ ಹಾಕಿದ್ದಾರೆ. ಇಲ್ಲಿಗೆ ಬೇರೆಯವ್ರು ಹಾಕಕ್ಕೆ ಸಾಧ್ಯ ಇಲ್ಲ ಸರ್. ಅವ್ರು ಯಾರು ನೋಂದಣಿ ಮಾಡಿ ಅವರೇ ಹಾಕ್ತಾರೆ. ಯಾರು ಬಂದಿದ್ದೀರಾ ಅಂತ. ಈಗ ದಳ್ಳಾಳಿ ನಾನೇ ಇರ್ಬೋದು. ಈಗ ನಾನೇನು ಯಾವ್ದು ಡ್ರೆಸ್ ಹಾಕ ಬರೋಲ್ಲ, ಯಾವ್ದು ಬೇರೆ ತರ ಏನು ಇದು ಬರಲ್ಲ. ಮಾಮೂಲಿ ಮನುಷ್ಯರೇ, ಇಲ್ಲಿರೋ ಮನುಷ್ಯರೇ ದಳ್ಳಾಳಿಗಳು, ಇಲ್ಲಿರೋ ಮನುಷ್ಯರೇ ರೈತರುಗಳು. ಹಂಗಾಗಿ ಯಾವ್ದನ್ನೂ ಕಂಡುಹಿಡಿಯಕ್ಕಾಗಲ್ಲ. ಮೇಜರ್ ಆಗಿ ಈಗ ಅವ್ರಿಗಿಂತ ಅವರು ಭತ್ತ ತಗೊಳಕ್ಕೆ ಅಂತ ಬಂದವರು ಅಷ್ಟೇನೆ. ತಗೊಂಡಾದ್ಮೇಲೆ ಅವ್ರ ಕೆಲಸ ಎಲ್ಲ ಐತೆ, ಅವ್ರ ಡಿಪಾರ್ಟ್ಮೆಂಟ್ಗೆ ಅವ್ರು ಹೋಯ್ತಾರೆ. ಪ್ರತಿದಿನನೂ 365 ದಿನ ಇರೋದು ಇವರು APMC ಅವರು. ಈಗ ಲಾರಿ ಲೋಡ್ ಮಾಡಿದ್ರು ಹಿಡಿಬೇಕಾಗಿರೋದು ಅವ್ರ ಕರ್ತವ್ಯ. ಹೊರಗಡೆ ಆಮೇಲಿಂದ ಮೇಡಮ್ ಅಣ್ಣ ಇನ್ನೊಂದು ನೀವು ಹೇಳಿದ್ರಲ್ಲ, ಎಳ್ನೀರ್ನ ಎಲ್ಲೆಲ್ಲೋ ತುಂಬ್ತವ್ರೆ, ಅಲ್ಲೆಲ್ಲೋ ಇದು ಮಾಡ್ತವ್ರೆ ಅಂತ. ಮೇಡಮ್ ಬಂದಾಗ ನಾನು ಸ್ವಲ್ಪ ಕೇಳ್ಪಟ್ಟೆ. ಆಮೇಲಿಂದ ಒಂದು 2-3 ಲಾರಿ ಹೊರಗಡೆ ತುಂಬ್ತಿದ್ದವ್ರು ಪೆನಾಲ್ಟಿ ಹಾಕಿ ಇಲ್ಲಿಗೆ ಬಂದಿದ್ರು. ಇದು ಸರಿ ಅಲ್ವಾ ಮೇಡಮ್ ಮಾಹಿತಿ? ಮತ್ತೆ ಅದು ಪುನಃ ಏನಾಗೈತೋ ಗೊತ್ತಿಲ್ಲ. ಮತ್ತೆ ಮೇಡಮ್ ಪುನಃ ನೀವು ಒಂದ್ಸಲ ಹೋಗಿ ಅದೆಲ್ಲ ಅಟೆಂಡ್ ಮಾಡಿದ್ದೀರಿ, ಮತ್ತೆ ಪುನಃ ಅದೇ ಪ್ರಾಬ್ಲಮ್ ಆಗೈತೆ. ಆಮೇಲೆ ನೀವು ಅಷ್ಟೇನೆ ಇವರು ಪೆನಾಲ್ಟಿ ಹಾಕಿದ್ರು ನಿಜ ಅಣ್ಣ. ಈಗ ಸ್ವಲ್ಪ ದಿನದಲ್ಲಿ ಒಂದು 2-3 ತಿಂಗಳಲ್ಲಿ ಪೆನಾಲ್ಟಿ ಹಾಕಿರೋ ಒಂದು 2-3 ಲಾರಿ ಅವ್ರಿಗೆ ಈಗ ಹ್ಯಾಂಡ್ ಪೋಸ್ಟಲ್ ತುಂಬ್ತಿದ್ರು. ನೀವು ಹೇಳ್ದಂಗೆ ಈಗ ಎಲ್ಲಾ ಕಡೆ ಕೆರೆ ಕುಡಿ ಹತ್ರ ತುಂಬ್ತಿದ್ರು, ಬನ್ಘಟ್ಟ ಅಲ್ಲಿ ಸುತ್ತ ಆ ಕಡೆ ಸರೌಂಡಿಂಗ್ ಎಲ್ಲ ತುಂಬ್ತಾ ಇದ್ರು. ಪೆನಾಲ್ಟಿ ಹಾಕೋರು 10,000 5,000 ಹಿಂಗೆ ಹಾಕಿದ್ಮೇಲೆ ಒಂದಿಬ್ರು ಇಲ್ಲಿಗೆ ಬಂದವ್ರೆ APMC ಒಳಗಡೆ. ಮತ್ತೆ ಪುನಃ ಅದು ರಿಟರ್ನ್ ಈಗಾಗಲೇ ಹಳೇದಾಗೈತೆ ಮೇಡಮ್. ನಿಮ್ದು ನೀವೇನು ಅಂತಂದ್ರೆ ಅಲ್ಲೇ ವೀಕ್ಲಿ ಒನ್ ಟೈಮ್ ನಿಮಗೆ ಜೀಪ್ ಐತೆ, ಎಲ್ಲ ಐತೆ. ಆಫೀಸ್ ಒಳಗೆ ಫ್ಯಾನ್ ಹಾಕಿ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಆಮೇಲೆ APMC ಒಳಗಡೆ ಇಲ್ಲಿ ಕ್ಲೀನ್ ಮಾಡಕ್ಕೆ ಆಗ್ಲಿ, ಈಗ ಎಳ್ನೀರವ್ರಿಗೆ ಆಗ್ಲಿ ಏನು ನೀವು ಅನುಕೂಲಗಳೇ ಮಾಡ್ಕೊಡ್ತಾ ಇಲ್ಲ, ಏನು ಮಾಡಿಲ್ಲ ಮೇಡಮ್. ಫ್ರೆಂಡ್ಸು ಅದು ಯಾವ್ದೋ ಮಳಿಗೆ ಮಾಡಿದ್ದೀರಿ. ಈಗ ಅವ್ರಿಗೆಲ್ಲ ನೆಳ್ಳಿಗೆ ಕುತ್ಕೊಳ್ಳಕ್ಕೆ ಬಂದ್ ರೈತರಿಗೆ ಏನಾದ್ರು ಒಂದು ಅನುಕೂಲ ಮಾಡಿ ಬರೋ ಅನುದಾನದಲ್ಲಿ ಅಣ್ಣ ಸುಮ್ಮನೆ ಟಾಯ್ಲೆಟ್ ರೂಮ್ಗಳು ಕಟ್ತವ್ರೆ. ಅನ್ವೇಷ್ ಆ ಟಾಯ್ಲೆಟ್ ರೂಮ್ ಅವೆಲ್ಲ ಎಸ್ಟಿಮೇಟ್ ನೀವು ಮಾಡಿಸ್ಲೇಬಾರ್ದು. ಅದ್ರ ಬಂದು ರೈತರಿಗೆ ಕುತ್ಕೊಳ್ಳಕ್ಕೆ ಎಲ್ಲಾರು ಮುಂದೆ ಒಂದ್ ಸೀಟ್ ಹಾಕಿ ಆ ವರ್ತಕರೆಲ್ಲರೂ ನಿಮ್ಗೆ ಪ್ರತಿದಿನ ಮೇಡಮ್ ಆಯ್ತು ಅಮೌಂಟ್ ಇಲ್ಲ ಅಲ್ವಾ, ನೀವು ಬಾತ್ರೂಮ್ಗಳು ಯಾಕೆ ಕಟ್ಟಿಸ್ತಾ ಇದ್ದೀರಾ? ಆ ಅಮೌಂಟ್ ಎಲ್ಲಿ ಬಂದೈತೆ? ಈಗ ಮಳಿಗೆ ಮಾಡ್ಸಿದ್ದೀರಾ, ಆ ಅಮೌಂಟ್ ಎಲ್ಲಿ ಬಂದೈತೆ? ಅದನ್ನೇ ಬೇರೆ ತರ ಈಗ ಅನುಕೂಲಕ್ಕೆ ಮಾಡಿಸಿ ರೈತರಲ್ಲಿ ಅದೇ ನಿಮ್ಮ ಮೂಲಕ ಬೆಳೆಸ್ತಾ ಇದ್ದೀವಿ. ದಯವಿಟ್ಟು ಈ ವಿಷಯ ಚರ್ಚೆಗಳಾಗಿರೋದನ್ನ ರೈತರಿಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ಮತ್ತೆ ಇದು ರೈತರಿಗೆ ನೀವು ಅಕ್ಕಪಕ್ಕದವರಿಗೆ ದಳ್ಳಾಳಿಗಳ ಜೊತೆ ನೀವು ಏನೋ ವ್ಯವಹಾರ ಇಟ್ಕೊಂಡು ಡೈರೆಕ್ಟ್ ಆಗಿ APMC ಮಾಡಿಸಿ ನಿಮ್ಮ ಏನು RTC ಇದೆ ಅದನ್ನ ರಿಜಿಸ್ಟರ್ ಮಾಡಿಸಿದ್ರೆ ಮಾತ್ರ ಮಾಡಿಸಬೇಕಾಗುತ್ತದ್ದು. ಅದನ್ನ ಮಾಡಿಸಿದ್ರೆ ನಿಮಗೆ ದುಡ್ಡು ನಿಮಗೆ ಡೈರೆಕ್ಟ್ ಆಗಿ ಸಿಗ್ತದೆ. ಮಧ್ಯವರ್ತಿಯವರಿಗೆ ದುಡ್ಡು APMC ಮಾರುಕಟ್ಟೆ ಮಾಡಿರೋಂಥದ್ದೇ ರೈತರು ನೇರವಾಗಿ ಸರ್ಕಾರ ಕೊಡಂತ ಏನು ದುಡ್ಡಿದೆ ನಿಗದಿ ಮಾಡಿರೋಂಥ ದುಡ್ಡನ್ನ ವಾಪಸ್ ತಗೊಳ್ಳೋದು ಅವ್ರಿಗೆ ಕೊಡ್ಸೋಕ್ಕೋಸ್ಕರ ಈ APMC ಮಾಡಿರೋಂಥದ್ದು. ಮಧ್ಯವರ್ತಿಗಳಿಗೆ ದಯವಿಟ್ಟು ಹಿಂಗಂಗೆ ಈಗ ಭತ್ತ ಬರೀ 50 ಜನ ನೋಂದಣಿ ಮಾಡಿಸಿರೋಂಥದ್ದು. ನನ್ನ ಪ್ರಕಾರ 1000 ಜನ ಭತ್ತ ಬೆಳೀತಾರೆ. ನಾಟಿ ಮಾಡ್ತಾವ್ರಲ್ಲ ಇದೆಲ್ಲ ಅದರಿಂದ ನೀವು 1,800ರಿಂದ 2,200 ರೂಪಾಯಿ ತಗೊಂಡು ಇಲ್ಲಿ ದಳ್ಳಾಳಿಗಳು ಬಂದು ಜಾಸ್ತಿ ದುಡ್ಡಿಗೆ ಕೊಡ್ತಾರೆ. ಅದರಿಂದ ನಿಮಗೆ ಹುಟ್ಟಿದಂತೂ ಇವಾಗ ಖರೀದಿ ಕೇಂದ್ರ ಓಪನ್ ಇದೆ ಅಂದ್ರೆ
ನಾವು ಮುಂಚೆಯಿಂದನೂ ಸರ್ಕಾರದ ಮಟ್ಟದಲ್ಲಿ ಬೇಗ ಖರೀದಿ ಕೇಂದ್ರ ಓಪನ್ ಮಾಡಿ, ಡೈರೆಕ್ಟ್ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ ನಾವು ಪ್ರಸ್ತಾಪ ಮಾಡಿದ್ವಿ. ಮತ್ತೆ ಏನು DCA ಮೂಲಕನೂ ಇದನ್ನ ಚರ್ಚೆ ಮಾಡಿದ್ವಿ. ಇದನ್ನ ನಾವು ನನ್ನ ಪ್ರಕಾರ ಈ ಸಮಸ್ಯೆಗೆ ಏನಾಗಿದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, APMC ಅವರು ಇಷ್ಟು ಎರಡು ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಏನಾದರೂ ಸೂಕ್ತ ಪರಿಹಾರ ಹೋಗ್ಬೋದು. ಯಾಕಂದ್ರೆ ನಮ್ಗೆ ಈ ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ಕ್ರಾಪ್ ಸರ್ವೆ ಮಾಡಿದಾಗ ಅಲ್ಲಿ ನೀವ್ ಹೇಳಿದ್ರಿ, ನಾನು ತೆಂಗಾ ಕಟ್ಟಿರ್ತೀನಿ, ನಾನು RTC ಕೊಡ್ತೀನಿ, ನಾನು ಭತ್ತನೇ ಬೆಳೆದಿರ್ಲಿಕ್ಕಿಲ್ಲ, ವೆರಿಫಿಕೇಶನ್ ಎಲ್ಲೂ ಆಯ್ತಲ್ಲ. ಈಗ ಅಂತ ಭತ್ತ ಬೆಳೆದಿಂದ RTC ಕೊಟ್ಟ ತಕ್ಷಣ ಸಾಕು, ಇಲ್ಲಿ ನೋಂದಣಿ ಮಾಡಿರ್ತೀನಿ, ನಮ್ಮ ಮಧ್ಯವರ್ತಿಗಳು ನಿಮ್ಮ RTC ಇಸ್ಕೊಂಡು ಭತ್ತನ ರಾಗಿನ ನಿಮ್ಮ ಹತ್ರ ಕೊಡ್ತಾರೆ. ಅದಾಗಬಾರ್ದು ಅಂತ ಹೇಳಿದ್ರೆ ಇನ್ನೊಂದು ಸ್ಟೆಪ್ ನಾವು ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಕ್ ಸಾಧ್ಯ ಇದೆ. ಆಟೋಮೆಟಿಕ್ ಆಗಿ ಪ್ರತಿಯೊಂದು RTC ಹಿಂದಿರುವ ಆಧಾರ್ ಕನೆಕ್ಟ್ ಆಗಿದೆ, ಆಧಾರ್ ಕನೆಕ್ಟ್ ಆಗಿರೋದಕ್ಕೋಸ್ಕರ ಕ್ರಾಪ್ ಯಾವ ಬೆಳೀತಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಅಲ್ಲಿಂದ ವೆರಿಫಿಕೇಶನ್ ನೀವು ಭತ್ತ ಬೆಳೆದವ್ರೆ ಅಂತ ಯಾರಾದ್ರೂ ಬಂದಿದ್ರೆ, ಭತ್ತ ಬೆಳೆದವರು ಇಲ್ವೋ ಅನ್ನೋದನ್ನು ನಿಮ್ಗೆ ವೆರಿಫಿಕೇಶನ್ ತಗೋಬಹುದು. ಆ ವೆರಿಫಿಕೇಶನ್ ಸಿಕ್ಕಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ರಿಜೆಕ್ಟ್ ಮಾಡಬಹುದು. ನಿಮ್ದು ಇಲಾಪ ಆಗಿ ರಿಜೆಕ್ಟ್ ಮಾಡಿ ಬೇರೆ ಕಡೆ ಹೇಳಿದ್ರು. ಅದೊಂದು ಮತ್ತೆ ಮಧ್ಯವರ್ತಿಗಳನ್ನ ಹೋದ್ಸತಿನಲ್ಲಿ ಸುಮ್ಮನೆ ಈ ಸತಿ ಹೇಳ್ತೀನಿ, ಮುಂದಿನ ವರ್ಷ ಬಂದು ಕೂಡ ಇದೇ ಕಥೆ ಮಾಡೋದು ಬೇಡಿ. ಈ ತರ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಬೇರೆ ಯಾರು ಮಧ್ಯವರ್ತಿಗಳ ಮೂಲಕನೇ ರೈತರಿಂದ ಡೈರೆಕ್ಟ್ ಆಗಿ ಕೊಡಿಸ್ತಾರೆ. ಯಾಕಂದ್ರೆ ಈಗ 50 ಕ್ವಿಂಟಲ್ ಭತ್ತ ತಗೊಂಡು ಇಲ್ಲಿ ಬಿಟ್ರೆ 2800 ರೈತರು 50 ಜನ ಮತ್ತೆ 2800 ಜನ ಇದರಿಂದ ರಾಗಿ ಜಾಸ್ತಿ ಬೆಳೀತಾರೆ ಮಲಬಾರ್ ತಾಲೂಕಲ್ಲಿ. ಇಷ್ಟೇ ಅಲ್ಲ, ಮಿಕ್ಕಿದೆಲ್ಲೋ ಇದೆ. ನೀವು ಒಂಚೂರು ಪ್ರೊಆಕ್ಟಿವ್ ಆಗಿ ತೊಂದರೆ ತಗೋತೀವಿ ಅಂದ್ರೆ ನಾವು ಆಫೀಸಲ್ಲಿ ಕೂತಿರ್ತೀವಿ ಅನ್ನೋದು ಬೇಡ. ಮತ್ತೆ ಈ ಸುತ್ತಮುತ್ತ ಎಲ್ಲಾರು ಹೇಳ್ತಾರೆ, ನಾವು ಸ್ವತಃ ನೋಡಿ ಹೊರಗಡೆ ಕೂಡ್ತಾ ಇರುತ್ತೆ. ಇದಕ್ಕೆ ಯಾರು ನಷ್ಟ? ಹೊರಗಡೆ ಕೂತ್ರೆ APMCಗೆ ನಿಮ್ಮ ಸಂಸ್ಥೆಯಲ್ಲಿ ನೀವು ಬೆಳೆಸಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಅದ್ರ ಜೊತೆಗೆ ಎಲ್ಲರೂ ರೈತರು ಎಲ್ಲ ಕೇಳುವಂಥದ್ದು ಸವಲತ್ತುಗಳನ್ನ ಮಾಡ್ಕೊಡಿ ಇಲ್ಲಿ ಅಂತ. ಅದಕ್ಕೆ ಗಮನ ಹರಿಸಿ ಏನ್ ಮಾಡ್ಕೊಡ್ಬೇಕು ಅದನ್ನ ಮಾಡಿ. ಈ ಶೆಲ್ಟರ್ ಆಗಿ ಎಲ್ಲ ನೋಡಿ ಬಿಸಿಲು ತುಂಬ್ತಾರೆ. ಆ ಬಿಸಿಲಲ್ಲಿ ನದಿಯಲ್ಲಿ ನಿಂತ್ರೆ ಆರಾಮಾಗಿ ಇಲ್ಲೇ ತುಂಬೋದಾಗಿತ್ತು. ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡಿ. ಮತ್ತೆ ರೈತರಿಗೆ ಸ್ಪಂದಿಸಿ. ನೀವು ಬರೀ ಆಫೀಸಲ್ಲಿ ಕೂತ್ಕೊಳ್ಳೋದಲ್ಲ, ಎಲ್ಲ ನಿಮ್ಗೆ APMC ಕೆಲಸ ಏನೋ ಎಲ್ಲಾ ಕಡೆ ಸೇರಿ ನಡೀತಾ ಇದೆಯಾ ಇಲ್ವಾ ಮಾಡಿಸಿ. ಬರೀ ಒಂದು ತಿಂಗಳಲ್ಲಿ ನೀವು ಎಲ್ಲ ರೆಡಿ ಮಾಡ್ತೀವಿ. ಒಂದು ವರ್ಷ ಆದ್ಮೇಲೆ ನೀವು ಇದೇ ಕಥೆ ಹೇಳಿದ್ರೆ ನಾನು ಇದೇ ಹೇಳ್ತೀನಿ, ನೀವು ಅದೇ ಹೇಳ್ತೀವಿ, ಪುನಃ ಇನ್ನೊಂದು ವರ್ಷ ಹೋಗ್ತೀವಿ ಅಷ್ಟೇ. ಅದನ್ನ ಆ ಥರ ಅವಕಾಶ ಮಾಡ್ಕೊಡ್ಬಿಟ್ಟು ಬೇಗ ಏನೈತೆ ಕೆಲಸನ ಸರಿಪಡಿಸಿ ರೈತರಿಗೆ ಅನುಕೂಲ ಆಗಂಗೆ ನೀವು ನಾವು ಎಲ್ಲರೂ ಸಂಬಳ ಕೊಟ್ಟಿರೋದು ಕೊಟ್ಟಿರೋದು ಅವ್ರಿಲ್ಲ ಅಂದ್ರೆ ನಮ್ಗೆ ಸಂಬಳ ಅದನ್ನ ದಯವಿಟ್ಟು ಜನರಲ್ಲಿ ಕೆಲಸ ಮಾಡ್ತಾರೆ.